ಗಮನಿಸಿದ್ರೆ ಡೆಲ್ಲಿನಲ್ಲಿ ಒಂದು ಪ್ರೈಸ್ ಇರುತ್ತೆ 97-98 ರೂಪಾಯಿಗೆ ಇವತ್ತು ಸಿಗ್ತಾ ಇದೆ. ಕರ್ನಾಟಕದಲ್ಲಿ ಜಾಸ್ತಿ ಇದೆ. ಯಾಕೆ ಜಾಸ್ತಿ ಇದೆ ಅಂದ್ರೆ ಕರ್ನಾಟಕಕ್ಕೂ ಅದರದೇ ಆದ ಡೆವಲಪ್ಮೆಂಟ್ ನೀಡ್ಸ್ ಇದೆ. ಇವರು ಒಂದಷ್ಟು ಎಕ್ಸೈಸ್ ಡ್ಯೂಟೀಸ್ ಹಾಕಿದ್ದಾರೆ, ಸೇಲ್ಸ್ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ ಅದ್ರ ಮೇಲೆ. ಸೊ ಎರಡು ಕಾರಣಗಳಿಂದ ರಾಜ್ಯ ಸರ್ಕಾರ ಹಾಕಿರ್ಬೋದು. ಆದ್ರೆ ಇಂಥ ಸಂದರ್ಭದಲ್ಲಿ ಒಂದಷ್ಟು ಬಿಡಿ ಅಂತ ಕೇಳುವಂಥದ್ದು ಪ್ರತಿಯೊಬ್ಬ ಪ್ರಜೆಯ ಆಶಯ ಕೂಡ ಅದಾಗಿರುತ್ತೆ. ಯಾಕಂದ್ರೆ ಇಂಥ ಸಂದರ್ಭದಲ್ಲಿ, ಯಾಕಂದ್ರೆ ಈಗ ಒಂದು ಕೇಂದ್ರ ಸರ್ಕಾರ 10 ರೂಪಾಯಿ ಕಡಿಮೆ ಮಾಡಿದೆ ಅವ್ರ ಎಕ್ಸೈಸ್ ಡ್ಯೂಟೀಸ್ ನಲ್ಲಿ, ಡೀಸೆಲ್ ಮತ್ತೆ ಪೆಟ್ರೋಲ್ ಮೇಲೆ 10 ರೂಪಾಯಿ ಕಡಿಮೆ ಮಾಡಿದೆ. ಸೊ ರಾಜ್ಯ ಸರ್ಕಾರ ಅಟ್ಲೀಸ್ಟ್ ಒಂದು 5 ರೂಪಾಯಿ ಕಡಿಮೆ ಮಾಡಿದ್ರೇನು ಎಷ್ಟೋ ಒಂದಷ್ಟು ಹೊರೆ ಕಡಿಮೆ ಆಗುತ್ತೆ. ಅದನ್ನ ರಾಜ್ಯ ಸರ್ಕಾರ ಯೋಚನೆ ಮಾಡಲಿ ಅಂತ ನಾನು ಹೇಳೋದು. ಒಂದು, ಈ ತರದ ಬೆಲೆ ಹೆಚ್ಚಳ ಆದಾಗ ಸಾಮಾನ್ಯ ಜನಕ್ಕೆ ಖಂಡಿತವಾಗಿಯೂ ಹೊರೆ ಆಗುತ್ತೆ. ಆದ್ರೆ ಯಾಕಂದ್ರೆ ನಮ್ಗೊಂದು ಫಿಕ್ಸ್ಡ್ ಬಜೆಟ್ ಲೈನ್ ಇರುತ್ತೆ, ಇದಕ್ಕಿಂತ ಹೆಚ್ಚು ನಾಳೆ ಬೆಳಿಗ್ಗೆ ಹೆಚ್ಚಾಗ್ಬಿಡಲ್ಲ, ಬೆಲೆ ಹೆಚ್ಚಾದ ತಕ್ಷಣ ಆ ಕುಟುಂಬಕ್ಕೆ ಹೆಚ್ಚಾಗ್ಬಿಡಲ್ಲ. ಆದ್ರೆ ಒಂದೇನು ಅಂತಂದ್ರೆ ಅನಿವಾರ್ಯ ಸ್ಥಿತಿ ಇದ್ದಾಗ, ಒಂದು ರಾಷ್ಟ್ರಕ್ಕೆ ಅನಿವಾರ್ಯ ಸ್ಥಿತಿ ಇದ್ದಾಗ, ಈಗ ನಮ್ಗೆ ಅವತ್ತು ಲಾಸ್ಟ್ ಟೈಮ್ 3 ರೂಪಾಯಿ ಹೆಚ್ಚಳ ಮಾಡಿದಾಗ ಇಮಿಡಿಯೇಟ್ ಆಗಿ 15% ಡೈರೆಕ್ಟ್ ಆಗಿ 0.015% ಅಷ್ಟು ನಿಮಗೆ ಕನ್ಸ್ಯೂಮರ್ ಪ್ರೈಸ್ ಇನ್ಫ್ಲೇಷನ್ ಡೈರೆಕ್ಟ್ ಹೆಚ್ಚಾಗುತ್ತೆ. ಈಗ 3 ಅಂದ್ರೆ ನಾನು ಲೆಕ್ಕ ಆಗ್ತಾ ಇದೆ ಬರುವಾಗ ಹೆಚ್ಚು ಕಮ್ಮಿ 0.28% ಅಷ್ಟು ಹೆಚ್ಚಳ ಆಗುತ್ತೆ ಡೈರೆಕ್ಟ್. ನಾನು ಇನ್ನೂ ಲಾಜಿಸ್ಟಿಕ್ಸ್ ಟ್ರಾನ್ಸ್ಪೋರ್ಟ್ ಅಂದ್ರೆ ಆಗುತ್ತೆ. ಆದ್ರೆ ಇದು ಯಾವ ಸ್ಥಿತಿಯಲ್ಲಿ ಬಂದಿದೆ ಅಂತ ನೀವು ಗಮನಿಸಿದ್ರೆ, ಈಗ ಅವತ್ತು 3 ರೂಪಾಯಿ ಹೆಚ್ಚಳ ಮಾಡಿದಾಗ ಅವತ್ತು ಕೇಂದ್ರ ಸರ್ಕಾರ ಒಂದು ಪತ್ರಿಕಾಗೋಷ್ಠಿ ನಡೆದಾಗ ಕ್ಲಿಯರ್ ಆಗಿ ಹೇಳಿದ್ದೇನು ಅಂತಂದ್ರೆ 750 ಕೋಟಿ ರೂಪಾಯಿ ನಷ್ಟ ಈಗಲೂ ಆಗ್ತಾ ಇದೆ ನಮಗೆ ಪ್ರತಿ ದಿನ ಅಂತ ಹೇಳುವಂತ ಮಾತನ್ನ ಹೇಳಿದ್ರು. ಅಂದ್ರೆ ಆ 3 ರೂಪಾಯಿ ಹೆಚ್ಚಳ ಆಗಿದ್ದರಿಂದ ಅವ್ರಿಗೆ ಹೆಚ್ಚು ಕಮ್ಮಿ 250 ಕೋಟಿ ರೂಪಾಯಿ ಪ್ರತಿದಿನ ನಷ್ಟ ಕಡಿಮೆ ಆಗಿದೆ. ಸೊ ಕಡಿಮೆ ಆಗಿದ್ರೆ ಕಂಪನಿಗಳು, ಯಾಕಂದ್ರೆ ನಾವೀಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಲೆ ಜಾಸ್ತಿ ಆಗ್ತಿದ್ದಾಗ ತುಂಬಾ ರೀಸನಬಲ್ ಆಗಿ ಇವಾಗ ಕೊಟ್ಟಿದ್ರೇನು, ಈಗ ನೋಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾನು ಹೇಳುವಾಗ ಬೇರೆ ಬೇರೆ ದೇಶಗಳು ಹೇಳುವಾಗ ಹಂಗಂದ್ರೆ ಆ ದೇಶಗಳು ಮಾಡಿದ್ರು ಅಂತ ನಮ್ಮ ದೇಶ ಮಾಡ್ಬೇಕಾ ಅಂತಲ್ಲ. ಆ ದೇಶಗಳಲ್ಲಿ 30-75% ವರೆಗೂ ಹೆಚ್ಚಳ ಆಗಿದೆ, ಹಂಗಂತ ಭಾರತದಲ್ಲೂ ಹೆಚ್ಚಳ ಮಾಡಿ ಅಂತಲ್ಲ. ಆದ್ರೆ ಭಾರತದಲ್ಲಿ ಏನ್ ಪರಿಸ್ಥಿತಿ ಇದೆ ಇವತ್ತು ಅಂತ ನಾವು ಗಮನಿಸಿದ್ರೆ, ನಮ್ಮಲ್ಲಿ ಕೆಪೆಕ್ಸ್ ಇದೇನಿದೆ, ಕೆಪೆಕ್ಸ್ ಇನ್ವೆಸ್ಟ್ಮೆಂಟ್ ಅಷ್ಟೇ ಮಾಡಬೇಕಾಗಿದೆ, ಮತ್ತೆ ನಮ್ಮಲ್ಲಿ ಡಿಫೆನ್ಸ್ ಎಕ್ಸ್ಪೆಂಡಿಚರ್ನು ಹೆಚ್ಚಳ ಮಾಡಲೇಬೇಕಾಗಿದೆ. ಈಗ ಇರುವಂತಹ ಜಿಯೋಪೊಲಿಟಿಕಲ್ ಸಿಚುವೇಶನ್ ಅಲ್ಲಿ ನಮ್ಮ ಬೌಂಡ್ರೀಸ್ ನ ಕಾಯುವಂತದ್ದು ಕೂಡ ತುಂಬಾ ಪ್ರಮುಖವಾಗಿದೆ. ಹಾಗಂತ ಸ್ಥಿತಿಯಲ್ಲಿ ಏನ್ ಮಾಡಬಹುದು ಕೇಂದ್ರ ಸರ್ಕಾರ ಅಂತಂದ್ರೆ ಒಂದಷ್ಟು ವರ್ಗಾವಣೆ ಮಾಡುವಂಥದ್ದು. ಯಾಕಂದ್ರೆ ಮಾರ್ಕೆಟ್ಗೆ ಬಿಟ್ಟಿದ್ರೇನು ಕೇಂದ್ರ ಸರ್ಕಾರದ ಪಾತ್ರ ಇದೆ ಅನ್ನುವಂಥದ್ದು ನಿಜ. ಯಾಕಂದ್ರೆ ಅಷ್ಟು ದಿನ ಹೆಚ್ಚಾಗಿರಲಿಲ್ಲ, ನಂತರ ಹೆಚ್ಚಾಯಿತು ಅಂದ್ರೆ ಕೇಂದ್ರ ಸರ್ಕಾರ ಪೂರ್ಣವಾಗಿ ಮಾರ್ಕೆಟ್ಗೆ ಬಿಟ್ಟಿದ್ದೀನಿ ಅಂತ ಹೇಳುವಾಗಲೂ ಹಸ್ತಕ್ಷೇಪ ಮಾಡುತ್ತೆ ಅನ್ನೋದು ನಿಜ. ಆದ್ರೆ ಇಲ್ಲೇನು ಅಂತಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮಗೆ ಬೇರೆ ಬೇರೆ ಆದಂತಹ ಆಯಾಮಗಳಿರುವಾಗ ನಮಗೆ ಹೊರ್ಮುಜ್ ಜಲಸಂಧಿಯ ಸಮಸ್ಯೆ ಈ ಬಗೆಹರಿಯುತ್ತೆ ಅಂತ ನಿನ್ನೆ ಇರಾನ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿರೋದ್ರಿಂದ ಒಂದಷ್ಟು ಮಾರುಕಟ್ಟೆ ಇವತ್ತು ಸ್ವಲ್ಪ ಉಸಿರಾಡ್ತಾ ಇದೆ. ಸೊ ಆ ತರದ ಸನ್ನಿವೇಶದಲ್ಲಿ ಈಗ ಇರುವಂತ ಸ್ಥಿತಿಯಲ್ಲಿ ಒಂದಷ್ಟು ಹೆಚ್ಚಳ ಮಾಡಲೇಬೇಕಾಗತ್ತೆ. ಆ ಹೆಚ್ಚಳ ಮಾಡುವಾಗ ಏನಾಗುತ್ತೆ, ಈಗ ನೋಡೋಣ ಹೇಳಿದ್ನಲ್ಲ ನಿಮಗೆ 0.28% ಅಷ್ಟು ಹೆಚ್ಚಾದ್ರೇನು ಜನಕ್ಕೂ ತೊಂದರೆ ಆಗುತ್ತೆ. ಆದ್ರೆ ಅದನ್ನ ರಾಜ್ಯ ಸರ್ಕಾರಗಳು ಬೇರೆ ಬೇರೆ ಎಲ್ಲ ಈ ಭಾರತದಲ್ಲಿರುವ ಎಲ್ಲ ರಾಜ್ಯ ಸರ್ಕಾರಗಳು ಒಂದೊಂದಷ್ಟು ಹೊರೆಯನ್ನ ಕಡಿಮೆ ಮಾಡಿದ್ರೆ ಜನರಿಗೆ ಅದು ತುಂಬಾ ಒಳ್ಳೇದಾಗುತ್ತೆ. ಈಗ ನೀವು ಸುಮ್ಮನೆ ನಾನು ನಿಮ್ಗೊಂದು ಎಕ್ಸಾಂಪಲ್ಸ್ ಕೋಟ್ ಮಾಡೋದಂದ್ರೆ, ಈಗ ನೀವು ಪ್ರೈವೇಟ್ ಪ್ಲೇಯರ್ಸ್ ಏನಿದಾರಲ್ಲ, ಈಗ ಶೆಲ್ ಇರ್ಬೋದು, ರಿಲಯನ್ಸ್ ಇರ್ಬೋದು, ಹಾಗೇನೆ ನಯಾರಾ ಇರ್ಬೋದು, ಇವರಲ್ಲಿ ಪೆಟ್ರೋಲ್ ನೋಡಿ ಹೆಂಗಾಗಿದೆ ಅಂತಂದ್ರೆ ಈಗ 119 ರೂಪಾಯಿ ಹೆಚ್ಚಳ ಮಾಡಕ್ ಮುಂಚೆ ಇತ್ತು, 119 ರೂಪಾಯಿ ಪೆಟ್ರೋಲ್ ಅಲ್ಲಿತ್ತು. ಅವ್ರು ಏಕಾಏಕಿ 7 ರೂಪಾಯಿ ಇದಕ್ಕೆ ಪೆಟ್ರೋಲ್ಗೆ ಡೀಸೆಲ್ಗೆ 25 ರೂಪಾಯಿ. ಫಸ್ಟ್ ಟೈಮ್ ಭಾರತದಲ್ಲಿ ಬಹುಶಃ ಡೀಸೆಲ್ ಬೆಲೆ ಈ ಬಂಕ್ಗಳಲ್ಲಿ ಪೆಟ್ರೋಲ್ಗಿಂತ ಜಾಸ್ತಿ ಆಗಿರೋದನ್ನ ಕೂಡ ನಾವು ಗಮನಿಸಬಹುದು. ಸೊ ಇಂಥದ್ದೊಂದು ಸನ್ನಿವೇಶ ಇರೋದ್ರಿಂದ ಈಗ ಸರ್ಕಾರ ಆ ತರದಲ್ಲಿ ಅಂದ್ರೆ ಮಾರ್ಕೆಟ್ಗೆ ಹೋಲಿಸಿ ಕೊಟ್ಟಿದ್ದಿದ್ರೆ ಇವತ್ತು ನಮಗೆ ಕನಿಷ್ಠ 119 ರೂಪಾಯಿ 85 ಪೈಸಾ ಪೆಟ್ರೋಲ್ ಆಗಿರಬೇಕಾಗಿದೆ ನಿನ್ನೆ ರೇಟಲ್ಲಿ. ಇವತ್ತು ಹೆಚ್ಚಳ ಆಗಿದ್ದ ರೇಟ್ ಅಲ್ಲ, ಇದು ನಿನ್ನೆಯ ರೇಟಲ್ಲಿ. ಸೊ ಹಾಗಾಗಿ ಮತ್ತೆ ಇನ್ನೊಂದು ಬಂಕಲ್ಲಿ 123 ರೂಪಾಯಿವರೆಗೂ ಇದೆ. ಬಹುಶಃ ಬೆಂಗಳೂರಲ್ಲಿ 123 ರೂಪಾಯಿ 93 ಪೈಸಾ ಇದೆ ಶೆಲ್ಲು ನಯಾರದಲ್ಲಿ. ಸೊ ಇಂಥದೊಂದು ಸನ್ನಿವೇಶ ಇರುವಾಗ ಒಂದಷ್ಟು ರೀಸನಬಲ್ ಆಗಿ ಜನಕ್ಕೆ ವರ್ಗಾವಣೆ ಮಾಡಬೇಕಾಗುತ್ತೆ. ಜನಕ್ಕೆ ಖಂಡಿತ ಸಂಕಷ್ಟ ಆಗುತ್ತೆ. ಆ ಸಂಕಷ್ಟನ ಹೇಗೆ ಪಾರ್ ಮಾಡೋದು ಅಂತ ಯೋಚನೆ ಮಾಡೋದ್ರಲ್ಲಿ ರಾಜ್ಯ ಸರ್ಕಾರಗಳು ಇದೆ, ಕರ್ನಾಟಕವೂ ಸೇರಿದಂತೆ ಅನೇಕ ರಾಜ್ಯ ಸರ್ಕಾರಗಳು ಈ ವಿಚಾರದಲ್ಲಿ ಯೋಚನೆ ಮಾಡಲಿ ಅನ್ನೋದು ನನ್ನ ಆಶಯ. ಅದನ್ನ ಹೇಳಕ್ ಮುಂಚೆ ಈ ಕಾರ್ಪೊರೇಟ್ ಟ್ಯಾಕ್ಸ್ ಪದೇ ಪದೇ ಚರ್ಚೆಗೆ ಬರುತ್ತೆ. ಒಂದೇ ಒಂದು ಪಾಯಿಂಟ್ ನಾನು ಕ್ಲಾರಿಫೈ ಮಾಡಬೇಕು. ಈಗ ನೋಡಿ, ಕಾರ್ಪೊರೇಟ್ ಟ್ಯಾಕ್ಸ್ ನ ಯಾಕೆ ಕಡಿಮೆ ಮಾಡ್ತಾರೆ ಅಂತ, ಒಂದು ನಮ್ಮ ಡೊಮೆಸ್ಟಿಕ್ ಇಂಡಸ್ಟ್ರೀಸ್ ನ ನಾವ್ ಎನ್ಕರೇಜ್ ಮಾಡಬೇಕಾಗತ್ತೆ. ಯಾಕಂದ್ರೆ ಏನಾಗುತ್ತೆ, ಎನ್ಕರೇಜ್ ಮಾಡಿದ್ರೆ ನಿಮ್ಮ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಹೆಚ್ಚು ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ನಿಮಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಜಾಸ್ತಿ ಆಗುತ್ತೆ. ದೇಶದಲ್ಲಿ ಈಗ ಡೆಮೋಗ್ರಫಿಕ್ ಡಿವಿಡೆಂಡ್ ಇದೆ. ಆವರೇಜ್ ಏಜ್ ಆಫ್ ಇಂಡಿಯಾ ಇವತ್ತು 29 ವರ್ಷ. ಸೊ ಯುವಕರಿಗೆ ಹೆಚ್ಚು ಕೆಲಸ ಕೊಡಬೇಕು ಅಂದ್ರೆ ನೀವು ಇಂಡಸ್ಟ್ರೀಸ್ ನ ಹೆಚ್ಚು ಡೆವಲಪ್ ಮಾಡಬೇಕಾಗತ್ತೆ. ಅದು ಒಂದು ರೀಸನ್. ಇನ್ನೊಂದು ರೀಸನ್ ಏನು ಅಂತಂದ್ರೆ ನಾವು ಇಂಟರ್ನ್ಯಾಷನಲಿ ಕಾಂಪೀಟ್ ಮಾಡಬೇಕಾಗುತ್ತೆ. ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಕೂಡ
ನಾವು ಅಟ್ರಾಕ್ಟ್ ಮಾಡ್ತೀವಿ, ಅವರು ಅಟ್ರಾಕ್ಟ್ ಮಾಡಕ್ಕೆ ಅನೇಕ ಇನ್ಸೆಂಟಿವ್ಸ್ ನ ಅವರು ಕೊಡ್ತಾರೆ. ಟ್ಯಾಕ್ಸ್ ಫ್ರೀ ಕೊಡ್ತಾರೆ, ಕರೆಂಟ್ ಫ್ರೀ ಕೊಡ್ತೀವಿ ಅಂತಾರೆ, ಲ್ಯಾಂಡ್ ಸಬ್ಸಿಡೈಸ್ ಮಾಡ್ತಾರೆ. ಸೊ ನಾವು ಅದ್ರ ಜೊತೆಗೆ ನಾವು ಕಾಂಪೀಟ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ವಿದೇಶಿ ನೇರ ಬಂಡವಾಳ ಬಂದಾಗ ಏನಾಗುತ್ತೆ, ಒಂದಷ್ಟು ಬೂಸ್ಟ್ ಸಿಗುತ್ತೆ. ಈಗ ಎಲ್ಲಿ ನಮ್ಮ ದೇಶದಿಂದಲೇ ಮೇಕ್ ಇನ್ ಇಂಡಿಯಾನೇ ನಾವು ಎನ್ಕರೇಜ್ ಮಾಡುವಾಗ, ಈಗ ಇದ್ದದಂತ ಸಂದರ್ಭದಲ್ಲಿ ಕೆಲವು ಪದಾರ್ಥಗಳು ನಮಗೆ ಕಷ್ಟ ಆಗುತ್ತೆ. ಒಂದ್ ವೇಳೆ ಅದು ಇಲ್ಲಿಂದನೇ ತಯಾರಾಗೋದಾದ್ರೆ ಅದು ನಮಗೆ ಕಷ್ಟ ಆಗಲ್ಲ ಅನ್ನೋ ಕಾರಣಕ್ಕಾಗಿ ಸೊ ಈ ತರದ ಎಲ್ಲ ರೀಸನ್ಸ್ಗಾಗಿ ಕಾರ್ಪೊರೇಟ್ ತೆರಿಗೆಯನ್ನ ಕಡಿಮೆ ಮಾಡ್ತಾರೆ. ಸೊ ಅದನ್ನ ನಾನು ಬಹುಶಃ ಇದಕ್ಕೆ ತಾಳೆ ಹಾಕುವಂತದ್ದು ನನಗೇನು ಸರಿ ಅನ್ಸಲ್ಲ ವೈಯಕ್ತಿಕವಾಗಿ ಒಬ್ಬ ಅರ್ಥಶಾಸ್ತ್ರದ ವಿದ್ಯಾರ್ಥಿಯಾಗಿ. ಮತ್ತೆ ಇಲ್ಲಿ ಎರಡನೇದೇನು ಅಂತಂದ್ರೆ, ಒಂದು ಪ್ರತಿಯೊಬ್ಬರಿಗೂ ಈಗ ಯಾಕೆ ನಾವು ಈಗ ಕೇಂದ್ರ ಸರ್ಕಾರಕ್ಕೆ ಅನಿವಾರ್ಯ ಇದೆ ಅವ್ರು ಕಡಿಮೆ ಮಾಡಬಾರ್ದು, ಅಥವಾ ರಾಜ್ಯ ಸರ್ಕಾರಕ್ಕೆ ಡೆವಲಪ್ಮೆಂಟ್ ಫಂಡ್ ಸಿಗಬೇಕು ಇವ್ರು ಕಡಿಮೆ ಮಾಡಬಾರ್ದು ಯಾಕೆ, ಈ ತರದ್ದಲ್ಲ ನಮ್ದು ವಿಚಾರ. ಏನಂದ್ರೆ ಯಾರ್ದಲ್ಲಿ ಯಾಕೆ ಜಾಸ್ತಿ ಮಾಡಿದ್ದಾರೆ ಅನ್ನೋಂಥದ್ದನ್ನ ನೋಡುವಾಗ ಏನೇನು ಆಪ್ಷನ್ಸ್ ಇದೆ ಸರ್ಕಾರಗಳಿಗೆ ಅಥವಾ ಜನಕ್ಕೆ ಹೆಲ್ಪ್ ಮಾಡಕ್ಕೆ, ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ಯಾವ ಆಪ್ಷನ್ಸ್ ಇದೆ ಹೆಲ್ಪ್ ಮಾಡಕ್ಕೆ ಅಂತ. ಈಗ ಒಂದ್ಸರಿ ಅವ್ರು ಎಕ್ಸೈಸ್ ನ 10 ರೂಪಾಯಿ ಕಡಿಮೆ ಮಾಡಿದಾಗ ನಮ್ಗೇನ್ ಅನ್ಸುತ್ತೆ, ಇಲ್ಲಿನೇನಾರು ಒಂಚೂರು ಮಾಡ್ಲಿ ಅನ್ನೋಂಥದ್ದಷ್ಟೇ. ಯಾಕಾಗತ್ತೆ ಅದನ್ನು ಹೇಳ್ತೀನಿ ನಿಮ್ಗೆ. ಈಗ ನೋಡಿ, ನೀವು ಸ್ವಲ್ಪ ನಾವು ನೋಡಿದ್ರೆ ಯಾರು ಯೂಸ್ ಮಾಡ್ತಾರೆ ಪೆಟ್ರೋಲ್ ಜಾಸ್ತಿ ಅಂತಂದ್ರೆ, ಟೂ ವೀಲರ್ ಜಾಸ್ತಿ ಯೂಸ್ ಮಾಡ್ತಾರೆ. 61% ಒಂದು ರಫ್ ಎಸ್ಟಿಮೇಟ್ಸ್ ಪ್ರಕಾರ ಟೂ ವೀಲರ್ಸ್ ಯೂಸ್ ಮಾಡುತ್ತೆ. ಕಾರ್ಗಳು 34% ಪೆಟ್ರೋಲ್ ಯೂಸ್ ಮಾಡುತ್ತೆ. ಈ ಡೀಸೆಲ್ ವಿಚಾರಕ್ಕೆ ಬಂದಾಗ ಟ್ರಕ್ ಯೂಸ್ ಮಾಡುತ್ತೆ 28%. ಹಂಗಾಗಿನೇ ಸಾಗಾಣಿಕೆ ವೆಚ್ಚ ನಮ್ಮಲ್ಲಿ ಜಾಸ್ತಿ ಆಗುತ್ತೆ. 65% ಸರಕು ಮತ್ತು ಸಾಗಾಣಿಕೆ ಭಾರತದಲ್ಲಿ ಗೂಡ್ಸ್ ಅಂದ್ರೆ ರೋಡಿಂದಾನೇ ಆಗೋದ್ರಿಂದ, ಲಾರಿಗಳ ಮೂಲಕ ಆಗೋದ್ರಿಂದ ನಿಮ್ಗೆ ಅದ್ರದ್ದು ತೊಂದರೆ ಆಗತ್ತೆ ಅಂತ. ಕಾರ್ಸ್ ಮತ್ತೆ ಯುಟಿಲಿಟಿ ಡೀಸೆಲ್ ನ ಯೂಸ್ ಮಾಡೋದು 28%. ಇದರಲ್ಲಿ ಅಗ್ರಿಕಲ್ಚರ್ ಕೃಷಿ ಏನಿದೆಯಲ್ಲ ಇದು 13% ಯೂಸ್ ಮಾಡುತ್ತೆ. ಈಗ ಯಾವಾಗಾದ್ರೂ ನಿಮ್ಗೆ ಇಲ್ಲಿ ಏನಾದ್ರು ಸ್ವಲ್ಪ ಇದಾಗ್ತಿದ್ದಂಗೆ ಯಾಕೆ ರೈತರಿಗೆ ಕಷ್ಟ ಆಗತ್ತೆ ಅಂದ್ರೆ, ಈಗ ಮುಂಗಾರು ಬರ್ತಾ ಇದೆ, ಅವರು ಪಂಪ್ ಸೆಟ್ಗೆ ಡೀಸೆಲ್ ಮತ್ತೆ ಟ್ರಾಕ್ಟರ್ ನ ಓಡಿಸ್ಲಿಕ್ಕೆ ಇದಕ್ಕೆಲ್ಲ ಅವ್ರಿಗೆ ಡೀಸೆಲ್ ಬೇಕಾಗತ್ತೆ, ಉಳ್ಮೆ ಮಾಡ್ಲಿಕ್ಕೆ ಬಿತ್ತನೆ ಮಾಡ್ಲಿಕ್ಕೆ ಎಲ್ಲನೂ. ಅವಾಗ ಕಷ್ಟ ಆಗತ್ತೆ ಅನ್ನೋ ಕಾರಣಕ್ಕಾಗಿ ಈ ಚರ್ಚೆ ನಾವು ಈ ತರ ಬಂದ್ ಮಾಡ್ಕೊಂಡಿರೋದು. ಈಗ ಅಲ್ಲಿ ಅವ್ರು ಏನ್ ಮಾಡಬಹುದು ಅನ್ನುವಂಥದ್ದನ್ನು ಸೇರ್ಕೊಂಡು ಕೇಂದ್ರ ಸರ್ಕಾರನು ಒಂದ್ ವೇಳೆ ಇವಾಗ ಇರಾನ್ ಅಲ್ಲಿ ಈಸ್ ಔಟ್ ಆದ್ರೆ ಒಂದಷ್ಟು ಕಡಿಮೆ ಮಾಡ್ಲಿ ಅಂತಾನೂ ಹೇಳ್ತಾ, ಈಗ ಸದ್ಯದ ಸ್ಥಿತಿಯಲ್ಲಿ ರಾಜ್ಯ ಸರ್ಕಾರಗಳು ಯಾವುದೇ ಎಲ್ಲೆಲ್ಲಿ ಈಗ 23% 24% ಜಾಸ್ತಿ ಇದೆ ಅಂತ ಅನ್ನುವಾಗ, ಈಗ ಹೆಚ್ಚುವರಿಯಾಗಿ ಬಂದಂತ ಒಂದಷ್ಟು ದುಡ್ಡನ್ನ ಕಡಿಮೆ ಮಾಡಿದ್ರೇನು ಖಂಡಿತ ಒಂದಷ್ಟು ಡೆವಲಪ್ಮೆಂಟ್ ಫಂಡ್ಸ್ ಅವ್ರೇನೋ ಪ್ಲಾನ್ ಮಾಡಿರ್ತಾರೆ, ಅದಕ್ಕೆ ತೊಂದರೆ ಆಗತ್ತೆ, ನಾನು ಇಲ್ಲ ಅಂತ ಹೇಳಲ್ಲ. ಆದ್ರೆ ನೀವು 5 ರೂಪಾಯಿ ಕಡಿಮೆ ಮಾಡಿದ್ರೇನು, 4ರಿಂದ 5 ರೂಪಾಯಿ ಕಡಿಮೆ ಮಾಡಿದ್ರೇನು ನಮ್ಮ ರೈತರಿಗೆ ಸಂತೋಷ ಆಗುತ್ತೆ. ಹೆಚ್ಚುವರಿ ಸೊ ಕರ್ನಾಟಕದ ಪಾಲು ಕೇಂದ್ರ ಸರ್ಕಾರದಲ್ಲಿ ಅಂದ್ರೆ ನಮ್ಮ ಜಿಡಿಪಿಯ ಟೋಟಲ್ ಭಾರತದ ಜಿಡಿಪಿಯಲ್ಲಿ ನಾವು 9% ಹತ್ರ ಇದೀವಿ. ಸೊ ನೀವು ಅದಕ್ಕೆ ಅದ್ರ ಕ್ರೂಡ್ ಆಗಿತ್ತು. ಆದ್ರೂ ನಿಮ್ ಕರೆಕ್ಟ್ ಅಂಕಿಅಂಶ ಇಲ್ಲದೆ ಇರೋದ್ರಿಂದ ಒಂದು 9ರಿಂದ 10% ಈ 300-400 ಮಿಲಿಯನ್ ಅಲ್ಲಿ ಬಂದ್ರೇನು ಅದರಲ್ಲಿ ಏನು ನೀವೊಂದು ಅಂದಾಜು ಹೇಳ್ತಿರಲ್ಲ, ಒಂದು 5,000 ಕೋಟಿ ಇದೆ ಅಂತ, ಅದು ಒಂದು ಕಲೆಕ್ಟ್ ಆಗುತ್ತೆ ಅಂತ ಲೆಕ್ಕ ಇಟ್ಕೊಂಡ್ರೆ ಪ್ರತಿದಿನ. ಸೊ ನೀವು ಓವರ್ ಆಲ್ ಆಗಿ ಏನ್ ಮಾಡಬಹುದು ಅನ್ನೋದನ್ನ ಲೆಕ್ಕ ಹಾಕಬೇಕು ಅಂತ ಅಷ್ಟೇ ನಾನು ಕೇಳ್ಕೊತೇನೆ. ಆ ಹೆಚ್ಚುವರಿ ಬಂದದ್ದನ್ನ ಬಿಟ್ಟು ಇನ್ನೊಂದು 3-4 ರೂಪಾಯಿ, ಅದನ್ನ ಬಿಟ್ಟು ಒಂದು 3-4 ರೂಪಾಯಿ ಆದ್ರೆ ಓವರ್ ಆಲ್ ಒಟ್ಟು 5 ರೂಪಾಯಿ ಕಡಿಮೆ ಮಾಡಿದ್ರೇನು ಒಂದಷ್ಟು ಈಸ್ ಔಟ್ ಆಗುತ್ತೆ. ಹಾಗಂತ ನಾವು ಇಲ್ಲ ನೀವು ಕೇಂದ್ರ ಸರ್ಕಾರ ಅವರು ಇನ್ನೂ ಹೆಚ್ಚು ಮಾಡಿ ನಾವು ಕಡಿಮೆ ಮಾಡಿ ಅಂತ ನಾವು ಕೇಳ್ತಿಲ್ಲ. ನಾವ್ ಹೇಳ್ತಿರೋದು ಸಂಕಷ್ಟದ ಸ್ಥಿತಿಯಲ್ಲಿ ಈಗ ರಾಜ್ಯ ಸರ್ಕಾರ ತನ್ನ ಪಾತ್ರವನ್ನು ನಿರ್ವಹಿಸಿದ್ರೆ, ಕೇಂದ್ರ ಸರ್ಕಾರನು ಮಾಡಿಲ್ದಿದ್ರೆ 10 ರೂಪಾಯಿ ಎಕ್ಸೈಸ್ ಡ್ಯೂಟಿ ಬಹುಶಃ ಕೇಂದ್ರ ಸರ್ಕಾರನು ಮಾಡ್ಲಿ ಅಂತ ನಾವು ಒತ್ತಕ್ಕೊಯ ಮಾಡಬೇಕಾಗಿತ್ತು. ಆದ್ರೆ ಈಗ ಅವ್ರು 10 ರೂಪಾಯಿ ಮಾಡಿದ್ರಿಂದ ನಾವೀಗ ಅಟ್ಲೀಸ್ಟ್ ರಾಜ್ಯ ಸರ್ಕಾರ ಒಂದು 5 ರೂಪಾಯಿ ಮಾಡಿದ್ರೆ ರಾಜ್ಯಕ್ಕೂ ತುಂಬಾ ತೊಂದರೆ ಆಗಲ್ಲ, ಆದ್ರೆ ಜನಕ್ಕೆ ಅದು 5 ರೂಪಾಯಿ ಕೂಡ ಒಂದು ದೊಡ್ಡ ಫ್ಯಾಕ್ಟರ್ ಆಗುತ್ತೆ ಅವರ ಡೆವಲಪ್ಮೆಂಟ್ ನೀಡ್ಸ್ಗೆ ಅನ್ನುವಂಥದ್ದು ನನ್ನ ಆಶಯ. ಇಲ್ಲಿ ಏನು ಅಂತಂದ್ರೆ ಮೇನ್ ಆಗಿ ನಾವು ಯೋಚನೆ ಮಾಡ್ಬೇಕೇನು ಅಂದ್ರೆ, ಅಲ್ಟಿಮೇಟ್ ಜನ ಎಲ್ಲರಿಗೂ ಇಂಪಾರ್ಟೆಂಟ್ ಏನು, ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ, ಸರ್ಕಾರ ಈ ಸರ್ಕಾರವಲ್ಲಿ ಸರ್ಕಾರ ಏನು ಅಂದ್ರೆ ಕಟ್ಟಕಡೆಯ ವ್ಯಕ್ತಿಗೂ ಸಹಾಯ ಆಗುವ ರೀತಿಯಲ್ಲಿ ನಾವು ಈಗ ಪ್ಯಾರೆಟೋ ಆಪ್ಟಿಮ್ಯಾಲಿಟಿನಲ್ಲಿ ಮಾತಾಡ್ತೀವಿ. ಯಾವಾಗ್ಲೂ ಈವನ್ ಒಂದು ಲಾಸ್ಟ್ ಮ್ಯಾನ್ಗೂ ಅದು ಹೆಲ್ಪ್ ಆಗಬೇಕು. ಈಗ ಯಾವುದೇ ಒಂದು ಡೆವಲಪ್ಮೆಂಟಲ್ ಪ್ರೋಗ್ರಾಮ್ಸ್ ಮಾಡುವಾಗ ಈಗ ಸರ್ಕಾರ ಯಾಕೆ ಈಗ ಗ್ಯಾರಂಟಿ ಸರಿ ತಪ್ಪು ಅನಂತರದ ವಿಚಾರ, ಆದ್ರೆ ಯಾಕೆ ಕೊಡ್ತಾ ಇದಾರೆ ಅಂದ್ರೆ ಅವ್ರ ಪ್ರಕಾರ ಅದು ಜನರ ಕಲ್ಯಾಣ ಆಗತ್ತೆ ಅಂತ. ಇದನ್ನ ಕಡಿಮೆ ಮಾಡಿದ್ರು ಅದ್ರ ಜನರ ಕಲ್ಯಾಣಕ್ಕೆ ಅನುಕೂಲ ಆಗತ್ತೆ ಅನ್ನೋ ಕಾರಣಕ್ಕಾಗಿ ಜನಕ್ಕೆ ಒಂದಷ್ಟು ಅನುಕೂಲ ಮಾಡಿಕೊಡ್ಲಿ ಅನ್ನುವಂಥದ್ದು ನಮ್ಮ ಮನವಿ. ಹಾಗೆ ನಾವು ಪೆಟ್ರೋಲ್ ಡೀಸೆಲ್ ತಂದಿದ್ರೆ ಈ ತರದ ಒಂದು ಮಾತಾಡಬಹುದಾಗಿತ್ತು. ಆದ್ರೆ ಜಿಎಸ್ಟಿಯ ಹೊರತಾಗಿ ಒಂದು 5-6 ಕಮಾಡಿಟೀಸ್ ಏನಿದೆ ಅದರಲ್ಲಿ ಪೆಟ್ರೋಲ್ ಡೀಸೆಲ್ ಕೂಡ ಒಂದು. ಸೊ ಹಾಗಾಗಿ ರಾಜ್ಯಕ್ಕೆ ಇರುವ ಸ್ವಾಯತ್ತತೆಯನ್ನ ಆ ವಿಚಾರದಲ್ಲಿ ಕಸ್ಕೊಳ್ಳುವಂತ ಮಾತನ್ನ ಯಾರು ಆಡಬಾರ್ದು ಅಂತ ನನಗನ್ಸುತ್ತೆ. ಒಂದ್ ವೇಳೆ ನೀವು ಜಿಎಸ್ಟಿಯಲ್ಲಿ ತಂದ್ರೆ ಆಗ ಎಲ್ಲ ರಾಜ್ಯಗಳು ಬರುತ್ತೆ, ಆಗ ಕರ್ನಾಟಕವೂ ಬರುತ್ತೆ. ನಾವು ಕರ್ನಾಟಕಕ್ಕೆ ಯಾರಾದ್ರೂ ಕ್ಯಾಪ್ ಫಿಕ್ಸ್ ಮಾಡಬೇಕು ಅನ್ನುವಾಗ ಅದು ಫೆಡರಲ್ ಧರ್ಮದ ವಿರುದ್ಧ ಅದು. ಸೊ ಹಂಗ್ ಮಾಡುವಂಥದ್ದು ಸರಿ ಹೋಗಲ್ಲ. ಆದ್ರೆ ಈಗ ನಾವೇನ್ ಹೇಳ್ತಾ ಇದೀವಿ ಅಂದ್ರೆ, ಒಂದು
ಇಷ್ಟು ಇರುವಾಗ ಈಗ ಕೇಂದ್ರ ಸರ್ಕಾರ ಇಷ್ಟು ಕಡಿಮೆ ಮಾಡ್ಲಿ, ಅದೊಂದು ಚೆನ್ನಾಗಿ ಬಂತು ಸಲಹೆ. ಕೇಂದ್ರ ಸರ್ಕಾರನು ಇನ್ನೊಂದಷ್ಟು ಕಡಿಮೆ ಮಾಡ್ಲಿ, ರಾಜ್ಯ ಸರ್ಕಾರನು ಕಡಿಮೆ ಮಾಡ್ಲಿ ಅವರವರ ಪಾಲಿನಲ್ಲಿ ಅನ್ನುವಂಥದ್ದು ಇದೆಯಲ್ಲ, ಅದನ್ನ ಫಸ್ಟ್ ಮೂವ್ ಮಾಡ್ಲಿ ಅನ್ನುವಂಥದ್ದು ಇದೆಯಲ್ಲ, ದಟ್ ಇಸ್ ಎ ಕರೆಕ್ಟ್ ವೇ ಆಫ್ ಡೂಯಿಂಗ್. ಅದರ ಜೊತೆಗೆ ಏನು ಅಂತಂದ್ರೆ ಈಗ್ಲಿಂದಲೇ ಯಾಕೆ ಇವೆಲ್ಲ ಸಮಸ್ಯೆ ಆಗ್ತದೆ ಅಂದ್ರೆ 85% ನಾವ್ ಈಗಲೂ ಬೇರೆ ಬೇರೆ ದೇಶಗಳಲ್ಲಿ ಸ್ವತಂತ್ರ ಬಂದು ಇಷ್ಟು ವರ್ಷ ಆದ್ಮೇಲೂ ಡಿಪೆಂಡೆನ್ಸಿ ಕಡಿಮೆ ಆಗ್ತಾ ಇಲ್ಲ. ಪೆಟ್ರೋಲ್ ಡೀಸೆಲ್ ನಮ್ಮಲ್ಲಿ ಉತ್ಪಾದನೆ ಆಗಲ್ಲ. ಸೊ ಇಂಥ ಸಂದರ್ಭ ಗೊತ್ತಿದ್ದಾಗ ನಾವೇನ್ ಮಾಡಬೇಕು, ಬೇರೆ ಬೇರೆ ಈಗ ಹೈಡ್ರೋಜನ್ ವೆಹಿಕಲ್ಸ್ ಕಡೆಗೆ ಗಮನ ಕೊಡಬಹುದು. ಈಗ R&D ನಡೀತಾ ಇದೆ, ಇಲ್ಲ ಕಂಪ್ರೆಸ್ಡ್ ಬಯೋಗ್ಯಾಸ್ ಕಡೆಗೆ ವೆಹಿಕಲ್ಸ್ ಕಡೆಗೆ ಗಮನ ಕೊಡಬಹುದು. ಈಗ ಬಯೋಫ್ಯೂಯಲ್ಸ್ ಗೆ E20 ಅಂತ ಅದು ಒಳ್ಳೆ ಕೆಲಸ ಮಾಡಿದ್ದು ಕೇಂದ್ರ ಸರ್ಕಾರ, 20% ಸೇರಿಸುವಂತದ್ದು. ಈಗ ಅದರಲ್ಲಿ ಇವನ್ ರಿಸರ್ಚ್ ನಡೀತಾ ಇದೆ, ಪೂರ್ಣವಾಗಿ ಬಯೋಡೀಸೆಲ್ ಮೇಲೆ ಅಥವಾ ಬಯೋಫ್ಯೂಯಲ್ ಮೇಲೆ ಎಥನಾಲ್ ಮೇಲೆ ಓಡಿಸುವಂತ ಗಾಡಿಗಳು, ಈ ತರದ ಗಮನ ಹರಿಸಬಹುದು. ಈಗ CNGಗೆ ನೋಡಿ, ಕೃಷ್ಣ ಗೋದಾವರಿಯಲ್ಲಿ ನಮಗೆ 40% ಸಿಕ್ತು ನಮಗೆ CNG. ಹಂಗಾಗಿ ಏನಾಗಿದೆ, ನಮ್ಮಲ್ಲಿ ಅಟ್ಲೀಸ್ಟ್ 40% ಉತ್ಪಾದನೆ ಆಗ್ತಾ ಇದೆ. ಸೊ ಅದನ್ನ CNG ಹಂಗಾಗಿ ಏನಾಗಿದೆ, ನಮ್ಮಲ್ಲಿ ಅಟ್ಲೀಸ್ಟ್ 40% ಉತ್ಪಾದನೆ ಆಗ್ತಾ ಇದೆ. ಸೊ ಅದನ್ನ ಹೆಚ್ಚು ಮಾಡುವಂತ, ಇನ್ನೊಂದಷ್ಟು ಅದ್ರ ಕಡೆ ಎಕ್ಸ್ಪ್ಲೋರ್ ಮಾಡುವಂತ ಕೆಲಸವನ್ನ ಮಾಡಿದ್ರೆ ಆಗ ಯಾವ್ದಾದ್ರು ಈ ತರ ಕ್ರೈಸಿಸ್ ಆಗ್ತಾನೆ ಇರುತ್ತೆ. ಇನ್ನು ಮುಂದೆ ಬಹುಶಃ ಅನಿಶ್ಚಿತತೆ ಒಂದೇ ನಿಶ್ಚಿತ ಅನ್ನುವಂಥದ್ದು ಇವತ್ತಿನ ಸತ್ಯ. ಸೊ ಅಂತ ಸಂದರ್ಭದಲ್ಲಿ ಇದು ಆಗ್ತಾನೆ ಇರುತ್ತೆ. ಎಷ್ಟು ವರ್ಷಗಳ ಕಾಲ ಭಾರತ ಯಾವಾಗ್ಲೂ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅವ್ರ ಬೆಲೆ ಅಲ್ಲಿ ನಾಗಾಲೋಟಕ್ಕೆ ಏರುತ್ತೆ, ಅವಾಗ ವಿಧಿ ಇಲ್ಲದೆ ನಾವು ಹೆಚ್ಚು ಮಾಡಬೇಕಾಗತ್ತೆ. ಭಾರತ ಕೂಡ ನಮ್ ಜನ ಸಂಕಷ್ಟಕ್ಕೊಳಗಾಗ್ತಾರೆ. ಹಂಗಾಗಿ ಇದನ್ನ ಎಲ್ಲ ಒಂದು ಚೆಕ್ಔಟ್ ಮಾಡಿ, ಎಲ್ಲ ಪಕ್ಷಗಳು ಕೂತು ಇದನ್ನ ಯೋಚನೆ ಮಾಡಿ, ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಮತ್ತೆ ವಿರೋಧ ಪಕ್ಷಗಳೆಲ್ಲ ಒಟ್ಟಿಗೆ ಕೂತು ಈ ತರದೊಂದಕ್ಕೆ ಮಾಡಿ ಜನಕ್ಕೂ ಅದನ್ನ ತಿಳಿಸಿದ್ರೆ, ಅದೇ ತರದಲ್ಲಿ ಈ ಸಂದರ್ಭದಲ್ಲೂ ಅಷ್ಟೇ ಸಾಧ್ಯ ಆದಷ್ಟು ಜನಕ್ಕೆ ತಿಳುವಳಿಕೆ ಎಲ್ಲರೂ ಹೇಳಲಿ. ಪಕ್ಷಗಳು, ವಿರೋಧ ಪಕ್ಷಗಳಿರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರಗಳು ಎಲ್ಲರೂ ಏನು ವಾಸ್ತುಸ್ಥಿತಿ ಇದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾಗ್ತಾ ಇದೆ, ಇದನ್ನೆಲ್ಲ ಹೇಳಿ ಜನಕ್ಕೆ ಕಡಿಮೆ ಯೂಸ್ ಮಾಡುವಂತೆ, ಸ್ವಲ್ಪ ಅನ್ನೆಸೆಸರಿ ಇರೋದನ್ನ ಯೂಸ್ ಮಾಡದೇ ಇರಲಿ. ಅದನ್ನೇ ಮೋದಿಜಿ ಹೇಳಕ್ ಪ್ರಯತ್ನ ಪಟ್ಟಿದ್ದು, ಅನ್ನೆಸರಿ ಟ್ರಾವೆಲ್ ಮಾಡದೇ ಇರಲಿ. ಅದೇ ಇದಕ್ಕೆ ಏನಂದ್ರೆ ಫ್ಲಾಟ್ ಎಕ್ಸೈಸ್ ಡ್ಯೂಟಿ ಹಾಕ್ತಾರೆ ಕೇಂದ್ರ ಸರ್ಕಾರ, ಅದರ ಜೊತೆಗೆ ಅಡಿಷನಲ್ ಸೆಸ್ ಎಲ್ಲ ಹಾಕ್ತಾರೆ. ಸೊ ಈ ಸಂದರ್ಭದಲ್ಲಿ ಏನು ಅಂತಂದ್ರೆ, ಒಂದು ಕಂಪನಿಗಳು ತುಂಬಾ ಲಾಸ್ ಇರೋದ್ರಿಂದ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ಕಂಪನಿಗಳಿಗೆ ಅನುಕೂಲ ಆಗಲಿ ಅಂತ 10 ರೂಪಾಯಿ ಕಡಿಮೆ ಮಾಡಿದ್ದಾರೆ. ಈ ಅಡಿಷನಲ್ ಅಡಿಷನಲ್ ಏನು ಎಕ್ಸೈಸ್ ಡ್ಯೂಟಿ ಹಾಕ್ತಾರೆ, ಅಡಿಷನಲ್ ಸೆಸ್ ಹಾಕ್ತಾರೆ, ಇದರಲ್ಲಿ 1 ರೂಪಾಯಿ ಆ ತರ ಯೋಚನೆ ಮಾಡಬಹುದು. ಅವರು ಮಾಡಕ್ ಆಗದೇ ಇಲ್ಲ ಅಂತಲ್ಲ. ಆದ್ರೆ ಏನೀಗ ಡೆವಲಪ್ಮೆಂಟ್ ನೀಡ್ಸ್ ಅಲ್ಲಿ ಬೇರೆ ಬೇರೆ ಹಣ ಅವ್ರಿಗೆ ಬೇಕಾಗೋದ್ರಿಂದ, ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ದು ಜಿಯೋಪೊಲಿಟಿಕಲ್ ನೋಡ್ತಾ ಇದ್ರೆ, ಇದು ಒಂದ್ ವೇಳೆ ಯುದ್ಧ ಕಂಟಿನ್ಯೂ ಆದ್ರೆ ಇರಾನ್ ಅವ್ರು ಹೇಳ್ತಾರೆ ಇದನ್ನ ನಾವು ಬೇರೆ ಇದಕ್ಕೂ ಮುಂದುವರಿಸ್ತೀವಿ, ಬೇರೆ ರಾಷ್ಟ್ರಗಳ ಮೇಲೂ ನಾವು ದಾಳಿ ಮಾಡ್ತೀವಿ ಅನ್ನೋಂತ ಮಾತನಾಡ್ತಾರೆ. ಅದಕ್ಕೂ ಇದತೆಗೂ ದುಡ್ಡು ಬೇಕಾಗುತ್ತೆ. ಹಾಗೆ ಕರ್ನಾಟಕದ ಅಥವಾ ಬೇರೆ ಬೇರೆ ರಾಜ್ಯಗಳ ವಿಚಾರಕ್ಕೆ ಬಂದಾಗ ರಾಜ್ಯಗಳಿಗೂ ಅವುಗಳದೇ ಆದಂತಹ ಅಭಿವೃದ್ಧಿಯ ವಿಚಾರಗಳು ಇರುತ್ತೆ, ಅಭಿವೃದ್ಧಿಗೆ ಖರ್ಚು ಮಾಡೋದಿರುತ್ತೆ. ಆದ್ರೆ ಇವಾಗ ಸದ್ಯಕ್ಕೆ ನೀವು ಕೇಂದ್ರ ಮತ್ತೆ ರಾಜ್ಯಕ್ಕೆ ಹೋಲಿಸಿದ್ರೆ ರಾಜ್ಯದ ಪಾಲು ಜಾಸ್ತಿ ಇದೆ ತೆರಿಗೆ ವಿಚಾರದಲ್ಲಿ. ಹಾಗಾಗಿ ರಾಜ್ಯದ ಒಂದಷ್ಟು ಕಡಿಮೆ ಮಾಡಬಹುದು.